हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। हाय बच्चों, सभी को मेरे चैनल पर स्वागत करता हूँ। आज आपके लिए 9वीं कक्षा के पाठ संख्या 8 लेकर आया हूँ। पाठ का नाम है भीम और राक्षस, कवि का नाम है विष्णु प्रभाकर। इस वीडियो पे मैंने आज आपको पाठ का पूरा विवरण एक ही वीडियो में देने जा रहा हूँ बच्चों। ಮಕ್ಕಳೇ, ಇವತ್ತು ನಾನು 9ನೇ ತರಗತಿಯ ಪಾಠ 8 ತಗೊಬಂದಿದ್ದೀನಿ. ಪಾಠದ ಹೆಸರು ಬಂದ್ಬಿಟ್ಟು ಭೀಮ ರಾಕ್ಷಸ್, ಕವಿ ಹೆಸರು ಬಂದ್ಬಿಟ್ಟು ವಿಷ್ಣು ಪ್ರಭಾಕರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಠದ ಪೂರ್ತಿ ವಿವರಣೆಯನ್ನು ನೀಡ್ತೀನಿ. ಇನ್ನೊಂದು ವಿಡಿಯೋ ನಿಮಗೆ ಪ್ರಶ್ನೋತ್ತರಗಳ ವಿಡಿಯೋ ಆಗಿರುತ್ತೆ. ಆ ವಿಡಿಯೋನ ಯಾರು ನೋಡಿಲ್ಲ ನೋಡಿ ಅಂತ ಹೇಳ್ತಾ ನೋಡಿ, ಸಮಯ ವ್ಯರ್ಥ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡುವ. ನೋಡ್ಕೊಬೋಣ. लेखक परिचय. प्रसिद्ध रेडियो नाटककार श्री विष्णु प्रभाकर 1912-2009 का जन्म मीरापुर जिले के मुजफ्फरनगर उत्तर प्रदेश में हुआ था. उत्तर प्रदेश मीरापुरನಲ್ಲಿ 1912ರಲ್ಲಿ ಜನನವಾದಂಥ ಕವಿ. ಇವರೊಬ್ಬರು ನಾಟಕಕಾರರು, ಹಾಗೆ ರೇಡಿಯೋದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ठीक है. आपके प्रसिद्ध एकांकी संग्रह है प्रकाश और परछाइया. ಇವರ ಪ್ರಸಿದ್ಧವಾದ ಏಕಾಂಕಿ ಸಂಗ್ರಹದ ಹೆಸರು ಪ್ರಕಾಶ್ और परछाइया. ऊंचा पर्वत, गहरा सागर, माँ का बेटा, इंसान और अन्य एकांकी, अशोक तथा अन्य एकांकी, माँ बाप आदि ಇವು ಇವರ ಕೆಲವೊಂದು रचनेಗಳು. सोवियत लैंड पुरस्कार से सम्मानित आपने 60 से अधिक पुस्तकों के एवं अनेक पत्र पत्रिकाओं के संपादन में भी योगदान दिया है. ಇವರಿಗೆ सोवियत लैंड पुरस्कार ಸಿಕ್ಕಿದೆ ಹಾಗೂ 60ಕ್ಕಿಂತ ಹೆಚ್ಚು ಅಧಿಕ ಪುಸ್ತಕಕ್ಕೂ एवं अनेक पत्र पत्रिकाओं 60ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಹಾಗೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರೋರು ಇವರಾಗಿದ್ದಾರೆ. आपकी प्रसिद्ध जीवनी, ತಮ್ಮ ಪ್ರಸಿದ್ಧವಾದಂತಹ ಜೀವನಿಯಾಗಿದೆ. आपके उपन्यास है. ಇವರ ಕಾದಂಬರಿಗಳು ನೋಡೋದಾದರೆ ಅರ್ಧನಾರೀಶ್ವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ದ್ವಾರ ಪುರಸ್ಕೃತ, ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕಾರಗೊಂಡಿರುವಂಥ ಕಾದಂಬರಿಯಾಗಿದೆ. ತಟ್ಕೆ ಬಂಧನ್, ನಿಶಿಕಾಂತ್, ಸ್ವಪ್ನಮಯಿ ವ ದಾದಾ ಕಿ ಕಚಹರಿ ಇವು ಇನ್ನು ಇತರ ಇವರ ಕಾದಂಬರಿಗಳು. ठीक है. कहानी संग्रह है धरती अब भी घूम रही है, मेरी प्रिय कहानियाँ, संघर्ष के बाद, आदि और अंत ಇವು ಇವರ ಕೆಲವೊಂದು ಕಹಾನಿ ಸಂಗ್ರಹಗಳು. ಪಾಠದ ಆಶಯ. यह एक पौराणिक एकांकी. ಇದೊಂದು ಪೌರಾಣಿಕ ಅಂದರೆ ಐತಿಹಾಸಿಕ ಏಕಾಂಕಿ, ಏಕಾಂಕ ದೃಶ್ಯ, ಒಂದು ಅಂಕದ ದೃಶ್ಯವಾಗಿದೆ. ಇದು ಭೀಮ್ ಕೆ ದ್ವಾರ ಬಕಾಸುರ್ ಕಾ ವಧ್, ಭೀಮನ ದ್ವಾರ ಅಂದರೆ ಮೂಲಕ, ಅವನ ಕೈಯಿಂದ ಬಕಾಸುರನ ವಧೆ ಅಂದರೆ ಸಾವು. ಇಸ್ ಏಕಾಂಕಿಕ ಕಥಾಸಾರ ಹೈ, ಈ ಏಕಾಂಕಿಯ ಒಂದು ಕಥೆಯ ಸಾರವಾಗಿದೆ. ದಾನವತಾ ಪರ್ ಮಾನವತಾ ಕಿ ಜೀತ್, ದಾನವತಾ ಅಂದರೆ ರಾಕ್ಷಸರು, ರಾಕ್ಷಸರ ಮೇಲೆ ಮನುಷ್ಯನ ಜೀತ್ ಅಂದರೆ ಗೆಲುವು, ಮನುಷ್ಯನ ಗೆಲುವು ಈ ಒಂದು ಕಥೆಯ ಸಾರ. ಅವ್ರ ಅಚ್ಚಾಯಿ ಕೆ ಸಾಮ್ನೆ ಬುರಾಯಿ ಕಿ ಹಾರ್ ಇಸ್ ಏಕಾಂಕಿಕ ಸಂದೇಶ ಹೈ. ಅಚ್ಚಾಯಿ ಕೆ ಸಾಮ್ನೆ ಅಂದರೆ ಒಳ್ಳೆಯದರ ಮುಂದೆ ಕೆಟ್ಟದರ ನಾಶ, ವಿನಾಶ, ಇದು ಈ ಏಕಾಂಕಿಯ ಸಂದೇಶವಾಗಿದೆ. ಪಾತ್ರ ಪರಿಚಯ ನೋಡೋದಾದರೆ ಮಕ್ಕಳೇ, ಬ್ರಾಹ್ಮಣ ಅನ್ನುವಂಥ ಒಂದು ಪಾತ್ರ ಇಲ್ಲಿ ಏನಾಗಿರ್ತಾರಪ್ಪ ಅಂದರೆ ಘರ್ಕ ಮಾಲೀಕ್, ಮನೆ ಮಾಲೀಕರಾಗಿರ್ತಾರೆ. ಬ್ರಾಹ್ಮಣಕ್ಕೆ ಪತ್ನಿ. ಬ್ರಾಹ್ಮಣಿ ಅನ್ನುವಂಥ ಪಾತ್ರ ಏನು ಬರುತ್ತೆ ಅದು ಬ್ರಾಹ್ಮಣನ ಹೆಂಡತಿ, ಪತ್ನಿಯಾಗಿದ್ದಾರೆ. ಕುಂತಿ ಅನ್ನೋ ಪಾತ್ರ ಭೀಮಕಾ ಮಾತಾ, ಭೀಮನ ತಾಯಿ. ಭೀಮ್ ಅನ್ನುವಂಥ ಪಾತ್ರ ಕುಂತಿಕಾ ಪುತ್ರ, ಕುಂತಿಯ ಮಗನಾಗಿದ್ದಾನೆ. ಬಕಾಸುರ ಅನ್ನುವಂಥ ಪಾತ್ರ ಇಲ್ಲಿ ಬರೋದು ರಾಕ್ಷಸರಾಗಿದ್ದಾರೆ. ठीक है. पहला दृश्य मंच पर एक मकान के आंगन का दृश्य. ಮಂಚ ಅಂದರೆ ವೇದಿಕೆ, ವೇದಿಕೆ ಮೇಲೆ ಒಂದು ಮನೆಯ ಅಂಗಳದ ದೃಶ್ಯ. ಅಂಗಳ ಅಂದರೆ ಅಂಗಳ, ಆಂಗನ ಅಂದರೆ ಅಂಗಳ. ठीक है. ಗರೀಬ್ ಬ್ರಾಹ್ಮಣ ಕಾ ಘರ್ ಹೈ, ಬಡ ಬ್ರಾಹ್ಮಣನ ಮನೆಯಾಗಿದೆ. ಸಬಿ ರೋ ರಹೆ ಹೈ, ಎಲ್ಲರೂ ಅಳ್ತಾ ಇದ್ದಾರೆ. ಚಾರೋ ಓರ್ ಉದಾಸಿ ಹೈ, ಸುತ್ತಲೂ ಉದಾಸ್ ಅಂದರೆ ಬೇಸರ, ಚಾರೋ ಓರ್ ಅಂದರೆ ಸುತ್ತಲೂ. ठीक है. पर्दा उठने पर लोग रोते रोते बात कर रहे हैं. ಇದಕ್ಕೆ ಮೇಲೆ ಒಂದು ಸ್ಕ್ರೀನ್ ಇರುತ್ತಲ್ಲ, ಅದನ್ನು ಮೇಲೆತ್ತಿದ ಮೇಲೆ ಅಲ್ಲಿರುವಂತಹ ಪಾತ್ರಗಳು ಅಳ್ತಾವು ಬಾತ್ ಕರ್ ರಹೆ, ಅವೆಲ್ಲವೂ ಅಳ್ತಾ ಮಾತಾಡಲಿಂದ ಸಂಭಾಷಣೆ ಶುರುವಾಗುತ್ತೆ. ರೋಕರ್ ಅಳ್ತಾ, ಮೇ ಕಹತಿ ಹೂँ, ನಾನು ಹೇಳ್ತೀನಿ, ತು ಮುಜೆ ಜಾನೆ ದೋ, ನನಗೆ ಹೋಗೋದಕ್ಕೆ ಬಿಡು. ಬಚ್ಚೆ ತೋ ಅಬ್ ಬಡೆ ಹೋಗಯೇ, ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ. ಉನ್ಹೆ ಸಂಭಾಲೆ ಮೇ ಕೋಯಿ ಕಠಿನಾಯಿ ನಹಿ ಹೋಗಿ, ಅವರನ್ನು ಸಂಭಾಳಿಸೋದು, ಅವರನ್ನು ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ಕಷ್ಟ ನಿನಗೆ ಆಗೋದಿಲ್ಲ. ठीक है. ಬ್ರಾಹ್ಮಣ ನಹಿ, ಬ್ರಾಹ್ಮಣ ಹೇಳ್ತಾರೆ, ಇಲ್ಲ, ತೂ ಕೈಸೆ ಜಾ ಸಕ್ತಿ ಹೈ, ನೀನು ಹೇಗೆ ಹೋಗೋದಕ್ಕೆ ಸಾಧ್ಯ, ನೀನು ಹೋಗಬೇಡ. ತೂ ಚಲಿ ಜಾಯಿಗಿ ತೋ, ನೀನು ಹೋದರೆ ಘರ್ ಮೇ ಕ್ಯಾ ರಹೇಗಾ, ಮನೇಲಿ ಏನಿರುತ್ತೆ. ಬಚ್ಚೆ ಅಭಿ ಇತನೆ ಬಡೆ ಕಹಾ ಹೈ, ಮಕ್ಕಳು ಇನ್ನು ಬಡೆ ಅಂದರೆ ದೊಡ್ಡವರು, ಇನ್ನು ಮಕ್ಕಳು ದೊಡ್ಡವರಾಗಿಲ್ಲ. ಫಿರ್ ಬೇಟಿ ಕಾ ವಿವಾಹ ಭಿ ಕರ್ನಾ ಹೈ, ಮಗಳ ಮದುವೆನೂ ಕೂಡ ಮಾಡಬೇಕು. ನಹಿ ಮೇ ಹಿ ಜಾऊंगा, ನಾನೇ ಹೋಗ್ತೀನಿ, ನೀನು ಹೋಗಬೇಡ ಅಂತೇಳಿ ತನ್ನ ಪತ್ನಿಗೆ ಬ್ರಾಹ್ಮಣ ಹೇಳ್ತಾನೆ. ಬ್ರಾಹ್ಮಣಿ ಹೇಳ್ತಾಳೆ, ಅಜಿ ತುಮ್ ಕೈಸೆ ಜಾओगे, ನೀನು ಹೆಂಗೆ ಹೋಗ್ತೀಯಾ, ನೀನು ಹೋಗಬೇಡ.
ತುಮ್ ಚಲೆ ಗಯೆ ತೋ ಘರ್ ಕಾ ಸಹಾರಾ ಈ ಚಲಾ ಜಾಯೇಗಾ, ನೀನು ಹೋದರೆ ಮನೆ ಆಸರೆ ಮನೆಗಂತೇಳಿ ಆಧಾರ ಸ್ತಂಭನೇ ಹೋಗುತ್ತೆ ಅಂತ ಹೇಳಿದ್ರು. ಮಕ್ಕಳೇ, ನಾನು ಪದಗಳ ಅರ್ಥವನ್ನು ಬರೆದಿರ್ತೀನಿ ಬೋರ್ಡ್ ಮೇಲೆ, ಸ್ಕಿಪ್ ಮಾಡಿರ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಟೀಕೆ ನಹಿ ಮೇ ಹಿ ಜಾऊंगी, ಇಲ್ಲ ನಾನೇ ಹೋಗ್ತೀನಿ ಅಂತೇಳಿ ಬ್ರಾಹ್ಮಣಿ ಹೇಳ್ತಾಳೆ. ಲಡ್ಕಿ ಮಾ ನಾ ತುಮ್ ಜಾओगी और ना पिताजी को जाने दोगी, मैं जाऊंगी. ಅಪ್ಪ ನೀನು ಹೋಗಬೇಡ, ಅಮ್ಮ ನೀನು ಹೋಗಬೇಡ, ನೀವಿಬ್ಬರು ಹೋಗೋದು ಬೇಡ, ನಾನು ಹೋಗ್ತೀನಿ ಅಂತೇಳಿ ಮಗಳು ಹೇಳ್ತಾಳೆ. ಬ್ರಾಹ್ಮಣಿ ಹೇಳ್ತಾಳೆ, ಮೇರೆ ರಹತೆ ಮೇರೆ ಬಚ್ಚೆ ಮರ್ನೆ ಕೋ ಜಾಯೆ, ನಾನಿದ್ದಂಗೆ ನನ್ನ ಮಕ್ಕಳು ಹೋಗೋದಾ, ಭಗವಾನ್ ಮೇನೆ ऐसा क्या पाप किया है, ಭಗವಂತ ನಾನಿಂತ ಏನು ಪಾಪ ಮಾಡಿದ್ದೇನೆ. ಜೋರ್ ಸೆ ರೋತಿ, ಜೋರಾಗಿ ಅಳ್ತಾಳೆ. ಸಬ್ ರೋ ಪಡ್ತೆ, ಎಲ್ಲರೂ ಅಳ್ತಾರೆ. ತಬಿ ಸಹಸ ಬಾಹರ್ ಸೆ ಕುಂತಿ ಅವ್ರು ಭೀಮಾತೆ, ಸಹಸ ಅಂದರೆ ತಕ್ಷಣ, ತಕ್ಷಣ ಅಲ್ಲಿ ಕುಂತಿ ಮತ್ತು ಭೀಮ ಹೊರಗಡೆಯಿಂದ ಬರ್ತಾರೆ. ಕುಂತಿ ಕ್ಯಾ ಬಾತ್ ಹೈ, ತುಮ್ ಸಬ್ ಕ್ಯೋ ರೋ ರಹೆ ಹೋ, ಏನು ವಿಷಯ, ಬಾತ್ ಅಂದರೆ ವಿಷಯ, ಯಾಕೆಲ್ಲ ಅಳ್ತಾ ಇದ್ದೀರಿ. ಭೀಮ್ ಹೇಳ್ತಾನೆ, ಕಹಾ ಜಾನ ಹೈ ತುಮೆ, ಎಲ್ಲಿಗೆ ಹೋಗಬೇಕು ಅಂತೇಳಿ ಭೀಮನು ಕೇಳ್ತಾನೆ. ಕ್ಯಾ ವಿಪದ ಪಡಿ, ಏನು ಆಪತ್ತು ಬಂದಿದೆ, ವಿಪದ ಅಂದರೆ ಆಪತ್ತು. ಕುಂತಿ ಹೇಳ್ತಾಳೆ, ಅರೆ ಭಾಯಿ, ಅರೆ ಅಣ್ಣ, ಹುವಾ ಕ್ಯಾ ಕುಚ್ ಬತಾವೋ, ಏನಣ್ಣ ಏನಾಗಿದೆ ಏನಾದರೂ ಹೇಳಿ ಅಂತ ಕೇಳ್ತಾಳೆ. ಕೋಯಿ ನಹಿ ಬೋಲ್ತಾ, ಯಾರೂ ಹೇಳೋದಿಲ್ಲ. ಉಸಿ ತರಹ ರೋತೆ ರಹತೆ, ಅದೇ ರೀತಿಯಾಗಿ ಅಳ್ತಾ ಇರ್ತಾರೆ. ಅದಕ್ಕೆ ಭೀಮ ಹೇಳ್ತಾನೆ, ಹಾಂ ಹಾಂ ರೋನಾ ಬಂದ್ ಕರ್ಕೆ ಬಾತ್ ಬತಾವೋ. ಭೀಮ ಹೇಳೋದೇನೋ, ಹೌದೌದು ನೀವು ಅಳೋದು ಬಿಟ್ಟು ವಿಷಯಕ್ಕೆ ಬನ್ನಿ, ವಿಷಯ ಏನಂತ ಹೇಳಿ. ಟೀಕೆ ಬ್ರಾಹ್ಮಣ ಹೇಳ್ತಾನೆ, ಬಾತ್ ಕ್ಯಾ ಹೈ, ಮೇರಾ ಭಾಗ್ಯ ಫುಟ್ ಗಯಾ, ವಿಷಯ ಏನಪ್ಪ, ನನ್ನ ಭಾಗ್ಯ ಫುಟ್ನ. ಭಾಗ್ಯ ಫುಟ್ನ ಅಂದರೆ ಮುಹಾವರೆ, ಇದರರ್ಥ ಏನಪ್ಪ ಅಂದರೆ ಬೂರಾ ಹೋನ, ನನಗೆ ಕೆಟ್ಟದ್ದಾಗಿದೆ ಅಂತೇಳಿ, ನನಗೆ ಕಷ್ಟ ಬಂದಿದೆ ಅನ್ನೋದನ್ನು ಈ ರೀತಿ ಹೇಳ್ತಿದ್ದಾರೆ. ಇಸೆ ಕಾತಾ ರಹ ಚಲ್ ಇಸ್ ಚಕ್ರ ನಗರಿ ಕೋ ಛೋಡ್ಕರ್ ಕಹಿ ಅವರು ಚಲೆ, ಇದಕ್ಕೆ ನಾನು ಹೇಳ್ತಾ ಇರೋದು ಈ ಏಕಚಕ್ರ ನಗರಿಯನ್ನು ಬಿಟ್ಟು ನಾವೆಲ್ಲಾದರೂ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. पर यह तो यही कि मिट्टी में ऐसा रम गया कि ನನಗೆ ಇಲ್ಲಿನ ಮಿಟ್ಟಿ ಅಂದರೆ ಮಣ್ಣು, ಈ ಮಣ್ಣಿನಲ್ಲಿ ನಾನು ಇಷ್ಟಕ್ಕೊಂದು ಹೊಂದ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಜಾನೆಕ ನಾಮ್ ನಹಿ ಲೇತಿ, ಹೋಗೋಣಂದರೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಮೇರಾ ತೋ ಬುಲಾವಾ ಆಗಯಾ, ಈಗ ನನಗೆ ಬುಲಾವಾ ಅಂದರೆ ಕರೆಯೋಲೆ, ಈಗ ನನಗೆ ಆಹ್ವಾನ ಬಂದಿದೆ, ಕರೆಯೋಲೆ ಬಂದಿದೆ ಅಂತ ಹೇಳ್ತಾಳೆ. ಕಹಾಸೆ ಬುಲಾವಾ ಗಯಾ, ಎಲ್ಲಿಂದ ಬುಲಾವಾ ಬಂದೈತೆ, ಎಲ್ಲಿಂದ ಕರೆಯೋಲೆ ಬಂದೈತೆ, ಕುಚ್ ಬತಾವೋ ತೋ, ಏನಾದರೂ ಹೇಳಿ. ತುಮೆ ಕ್ಯಾ ದುಃಖ ಹೈ, ನಿಮಗೇನು ದುಃಖ ಇದೆ. ಹಮ್ ಕುಚ್ ನಾ ಕುಚ್ ಜರೂರ್ ಕರೆಂಗೆ, ಅವಶ್ಯವಾಗಿ, ಜರೂರ್ ಅಂದರೆ ಅವಶ್ಯವಾಗಿ ನಾವು ನಿಮಗೇನಾದರೂ ಸಹಾಯ ಮಾಡ್ತೀವಿ, ಏನು ವಿಷಯ ಅಂತ ಹೇಳಿ ಅಂತೇಳಿ ಕುಂತಿ ಕೇಳ್ಕೊಳ್ತಾಳೆ. ಬ್ರಾಹ್ಮಣ ಹೇಳ್ತಾನೆ, ಹೇ ಬಹನ್, ಹೇ ತಂಗಿ, ತುಮ್ ಹಮಾರೆ ಅತಿಥಿ ಹೋ, ನೀನು ನಮ್ಮ ಅತಿಥಿಯಾಗಿದ್ದೀಯಾ. ಅತಿಥಿ ಕೋ ಅಪ್ನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿ, ಅತಿಥಿಗಳನ್ನು ಈ ವಿಷಯವನ್ನು ಹೇಳಿ ದುಃಖಿಯನ್ನಾಗಿ ಮಾಡಬಾರ್ದು, ನಿಮಗೆ ದುಃಖ ಕೊಡಬಾರ್ದು ಅಂತ ಬ್ರಾಹ್ಮಣ ಹೇಳ್ತಾನೆ. ಕುಂತಿ ಅಚ್ಚಾ ತುಮ್ ನಾ ಬತಾವೋ ಮೇ ಅಪ್ನಿ ಬೇಟಿ ಸೆ ಪೂಜ್ತಾ ಹೂँ. ಕುಂತಿ ಹೇಳ್ತಾಳೆ, ಅಚ್ಚಾ ಒಳ್ಳೆಯದು, ತುಮ್ ನಾ ಬತಾವೋ, ನೀನು ಹೇಳಬೇಡ, ಮೇ ಅಪ್ನಿ ಬೇಟಿ ಸೆ ಪೂಜ್ತಾ ಹೂँ, ನಾನು ನನ್ನ ಮಗಳಿಗೆ ಕೇಳ್ತೀನಿ. ಬೇಟಿ ಸೆ, ಹಾಂ ಬೇಟಿ ಬತಾವೋ ತೋ ಕ್ಯಾ ಬಾತ್ ಹೈ, ಮಗಳೇ ಹೇಳು ಏನು ವಿಷಯ ಅಂತೇಳಿ ಮಗಳಿಗೆ ಕೇಳ್ತಾಳೆ. ಬ್ರಾಹ್ಮಣಿ ಹೇಳ್ತಾಳೆ, ಅಜ್ಜಿ ಬತಾ ಕ್ಯೋ ನಹಿ ದೇತೆ, ಹೇಳೋಕ್ಕಾದರೂ ಯಾಕೆ ಹೇಳೋದಿಲ್ಲ ನೀವು. ಏ ಪರದೇಶಿ ಹೇ, ಇವರು ಪರದೇಶಿ ಅಂದರೆ ಬೇರೆ ಕಡೆಯಿಂದ ಬಂದವರು ಇವರು. ಉಸ್ ರಾಕ್ಷಸ್ಕಿ ಕಹಾನಿ ಕಾ ಇನ್ಹೇ ಕ್ಯಾ ಪತಾ, ರಾಕ್ಷಸನ ಕಥೆಯ ವಿಷಯ ಇವರಿಗೇನು ಗೊತ್ತು. ಬ್ರಾಹ್ಮಣ, ಹಾಂ ಹಮ್ ಲೋಗ್ ಉಸೆ ಬಕ್ ಕತೆ, ನಾವೆಲ್ಲ ಜನ ಅವರನ್ನು ಬಕ್ ಅಂತ ಕರಿತೀವಿ. ವೈಸೆ ಉಸ್ಕಾ ಪೂರಾ ನಾಮ್ ಬಕಾಸೂರ್ ಹೈ, ಹಾಗೆಯೇ ಅವನ ಪೂರ್ಣ ಹೆಸರು ಬಕಾಸೂರ. ಭೀಮ್ ಹೇಳ್ತಾನೆ, ಓಹೋ ಬಕಾಸೂರ್, ಓ ಬಕಾಸೂರ, ಫಿರ್ ವಹ ಕ್ಯಾ ಕರ್ತಾ, ಅವನೇನು ಮಾಡ್ತಾನೆ. ಬ್ರಾಹ್ಮಣ್ ಕರ್ತಾ ಕ್ಯಾ, ಅವನೇನು ಮಾಡ್ತಾನೆ. ಇಸ್ ನಗರಿಕೆ ರಕ್ಷಾ ಕರ್ತಾ ಹೈ, ಈ ನಗರದ ರಕ್ಷಣೆಯನ್ನು ಮಾಡ್ತಾನೆ. ಕುಂತಿ ರಾಕ್ಷಸ್ ರಕ್ಷಾ ಕರ್ತಾ ಹೈ, ರಾಕ್ಷಸ ರಕ್ಷಣೆ ಮಾಡ್ತಾನಾ. ರಕ್ಷಾ ಕರ್ತಾ ಆಯಿತು, ತುಮ್ ರೋತೆ ಕ್ಯೋ ಹೋ, ರಕ್ಷಣೆ ಮಾಡೋದಾದರೆ ನೀವು ಅಳೋದು ಯಾಕ್ರಪ್ಪ. ಕ್ಯಾ ವಹ ಅಬ್ ಜಾ ರಹಾ ಹೈ, ಈಗೇನಾದರೂ ಅವನು ಹೋಗ್ತಾ ಇದ್ದಾನಾ. ಯಾ ತುಮ್ಸೆ ಕುಚ್ ಅಪರಾಧ ಹೋ ಗಯಾ ಹೈ, ಹೋಗಲಿ ನಿಮ್ಮಿಂದ ಏನಾದರೂ ಅಪರಾಧವಾಗಿದೆಯಾ. ಬ್ರಾಹ್ಮಣ ಹೇಳ್ತಾನೆ, ನಾ ಬಹನ್ ಕುಚ್ ಅಪರಾಧ ನಹಿ ಹುವಾ, ತಂಗಿ ಏನು ಅಪರಾಧ ನಮ್ಮಿಂದ ಅಂದರೆ, ಅಪರಾಧ ಅಂದರೆ ತಪ್ಪು, ನಮ್ಮಿಂದ ಏನೂ ತಪ್ಪು ಆಗಿಲ್ಲ. ಅದಕ್ಕೆ ಭೀಮ್ ಹೇಳ್ತಾನೆ, ತುಮ್ ಪಹೇಲಿಯ ಬುಜಾರಯೋ, ಹಾಗಾದರೆ ನೀವೆಲ್ಲರೂ ಒಗಟುಗಳನ್ನು ಹೇಳ್ತಾ ಇದ್ದೀರಿ, ಸುತ್ತಿ ಹೇಳ್ತಾ ಇದ್ದೀರಿ ಅಂತ. ಟೀಕೆ ಏಸಾ ಕೌನ್ ರಾಕ್ಷಸ ಹೈ ಜೋ ನಗರಿ ಕಿ ರಕ್ಷಾ ಕರ್ತಾ ಹೈ, ಅಂತ ರಾಕ್ಷಸ ಯಾರಿದ್ದಾನೆ ನಗರವನ್ನು ರಕ್ಷಣೆ ಮಾಡೋನು. ಕ್ಯಾ ಯಹಾ ಕೋಯಿ ರಾಜ ನಹಿ ಹೇ, ಇಲ್ಲಿ ಯಾರು ರಾಜ ಇಲ್ವಾ. ಬ್ರಾಹ್ಮಣ ಹೇಳ್ತಾನೆ, ಬೇಟಾ ಮೇ ತುಮೆ ಸಬ್ ಕಹಾನಿ ಬತಾತಾ ಹೂँ. ಬ್ರಾಹ್ಮಣ ಹೇಳ್ತಾನೆ, ಮಗನೇ ನಾನು ನಿನಗೆಲ್ಲ ವಿಷಯವನ್ನು ತಿಳಿಸ್ತೀನಿ. ಈಗ ಇಸ್ ನಗರಿಕ ರಾಜ ಬಡ ದುರ್ಬಲ ಹೈ, ಈ ನಗರದ ರಾಜ ತುಂಬಾ ದುರ್ಬಲ ಅಂದರೆ ಅಶಕ್ತ. ಬಸ್ ಗದ್ದಿ ಪರ್ ಬೈಟ್ನಾ ಜಾನ್ತಾ ಹೈ, ಕೇವಲ
ಗದ್ದಿ ಅಂದರೆ ಸಿಂಹಾಸನ, ಕೇವಲ ಸಿಂಹಾಸನ ಮೇಲೆ ಕೂರೋದು ಮಾತ್ರ ಅವನಿಗೆ ಗೊತ್ತು. ಉಸ್ಕೋ ದಬಾಕರ್ ಬಕ್ ಅಸಲಿ ರಾಜ ಬಂದ್ ಬೈಟ ಹೈ. ಇಲ್ಲಿರುವಂಥ ರಾಜ ಅಶಕ್ತನಾಗಿದ್ದರಿಂದ ಅವನನ್ನು ದಬಾಕರ್ ಅಂದರೆ ಅವನನ್ನು ಕಡೆಗಣಿಸಿ ಮೂಲೆ ಗುಂಪು ಮಾಡಿ ಆ ಸಿಂಹಾಸನದ ಮೇಲೆ ರಾಕ್ಷಸ ಕೂತಿದ್ದಾನೆ. ಈಗ ರಾಕ್ಷಸನೇ ನಿಜವಾದ ರಾಜ ಅಂತ ಹೇಳ್ತಿದ್ದಾರೆ. ವಹಿ ಅಬ್ ಹಮಾರಿ ರಕ್ಷಾ ಕರ್ತಾ ಹೇ, ಅದಕ್ಕಾಗಿ ಅವನೇ ನಮ್ಮ ರಕ್ಷಣೆ ಮಾಡ್ತಾನೆ. ಯಾರು? ರಾಕ್ಷಸ. ಭೀಮ್ ಹೇಳ್ತಾನೆ, ಫಿರ್ ವಹ ಆಪ್ಸೆ ಕುಚ್ ಬದಲೇ ಮೇ ಮಾಂಗ್ತಾ ಹೋಗ, ಹಾಗಾದರೆ ನಿಮಗೆ ಅವನು ಬದಲಾಗಿ ಏನಾದರೂ ಕೇಳ್ತಾನೆ ಅಲ್ವಾ? ಬ್ರಾಹ್ಮಣ, ಹಾಂ ಬೇಟಾ, ಬಕಾಸುರ್ ಹಮ್ ಸಬ್ ಲೋಗೋಂ ಕಿ ರಖವಾಲಿ ಕರ್ತಾ ಹೇ, ಬಕಾಸುರ ನಮ್ಮೆಲ್ಲರನ್ನ ಜೋಪಾನ ಮಾಡ್ತಾನೆ, ಕಾಯ್ತಾನೆ. और उसके बदले में हमसे एक ಗಾಡಿ ಅನ್ನ, ಅದರ ಬದಲಾಗಿ ನಮಗೆ ಒಂದು ಗಾಡಿ ಅನ್ನ, 2 ಭೈಸೆ 2 ಎಮ್ಮೆಗಳು, ಅವ್ರು ಏಕ್ ಮನುಷ್ಯ ಲೇತಾಯಿ, ಒಬ್ಬ ಮನುಷ್ಯನನ್ನು ತಗೋತಾನೆ. ಭೀಮ್ ರೋಜ್ ಅಂದರೆ ದಿನಾಲೂ. ಬ್ರಾಹ್ಮಣ, ಹಾಂ ಬೇಟಾ ರೋಜ್ ಲೇತಾಯಿ ಹೂँ, ಮಗನೇ ದಿನ ತಗೋತಾನೆ. ನಗರಕ್ಕೆ ಸಬ್ ಲೋಗೋನೆ ಮಿಲ್ಕರ್ ಬಾರಿ ಬಾಂಧ್ಲಿ ಹೈ, ನಗರದ ಎಲ್ಲ ಜನ ಒಟ್ಟುಗೂಡಿ ಬಾರಿ ಅಂದರೆ ಸರದಿ, ಬಾಂದ್ ಅಂದರೆ ಕಟ್ಟು, ಎಲ್ಲ ಸೇರಿ ಸರದಿಯನ್ನು ಮಾಡ್ಕೊಂಡಿದ್ದಾರೆ, ಪಾಳಿ ಮಾಡ್ಕೊಂಡಿದ್ದಾರೆ. ಜಬ್ ಜಿಸ್ಕಿ ಬಾರಿ ಐತೆ, ಯಾವಾಗ ಯಾರು ಸರ್ದಿ ಬರುತ್ತೆ ತಬ್ ವಹಿ ಯಹ ಸಬ್ ಸಾಮಾನು ಬೇಜ್ತಾ ಹೈ, ಯಾರು ಸರ್ದಿ ಬರುತ್ತೆ ಅವರು ಎಲ್ಲ ಸಾಮಾನುಗಳನ್ನು ಕಳಿಸ್ಬೇಕು. ಭೀಮ ತೋ ಅಬ್ ಸಮಜ್ ಮೇ ಆಯಾ, ನನಗೀಗ ಅರ್ಥ ಆಯ್ತು. ಸಮಜ ಅಂದರೆ ತಗೋದು. ಆಜ್ ತುಮಾರಿ ಬಾರಿ ಹೈ, ಇವತ್ತು ನಿಮ್ಮ ಸರದಿ ಇದೆ. ಅರೆ ತೋ ಪಹಲೆ ಹಿ ಕ್ಯೋ ನ ಬತಾ ದಿಯಾ ಥಾ, ಮೊದಲೇ ಯಾಕೆ ನಮಗೆ ಹೇಳಲಿಲ್ಲ? ಬ್ರಾಹ್ಮಣ ಹೇಳ್ತಾನೆ, ಸಬ್ ಲೋಗ್ ಅಪ್ನಿ ಬಾರಿ ಭುಗತ್ತೆ ಹೇ, ಭುಗತ್ತೆ ಅಂದರೆ ಅನುಭವಿಸು, ಸಹಿಸು ಅಂತೇಳಿ. ಸಬ್ ಲೋಗ್ ಅಪ್ನಿ ಬಾರಿ ಭುಗತ್ತೆ, ನಾ ಭುಗತೆ ತೋ ರಾಕ್ಷಸ ಸಾರೆ ನಗರ ಕಾ ಉಜಾಡ್ದೆ, ಉಜಾಡ್ ಅಂದರೆ ನಾಶ. ಏನಾದರೂ ಆ ಒಂದು ತಮ್ಮ ಸರದಿಯನ್ನು ಅನುಭವಿಸಲಿಲ್ಲ ಅಂದರೆ ಅಥವಾ ಅಂದರೆ ಪಾಲಿಸಲಿಲ್ಲ ಅಂದರೆ ಬ್ರಾಹ್ಮಣ ರಾಕ್ಷಸ ಏನು ಮಾಡ್ತಾನೆ, ಎಲ್ಲ ಕುಟುಂಬವನ್ನು ಏನು ಮಾಡ್ತಾನೆ, ನಾಶ ಮಾಡ್ತಾನೆ. ಹಜಾರೋ ಮನುಷ್ಯಂಕೋ ಏಕ್ ಸಾಥ್ ಖಾ ಜಾಯೇ, ಸಾವಿರಾರು ಮನುಷ್ಯರನ್ನು ಒಂದು ಸಲ ತಿನ್ಬಿಡ್ತಾನಂತೆ. ಭೀಮ್ ಹೇಳ್ತಾನೆ, ಅವ್ರ ಜೋ ಕೋಯಿ ಅಪ್ನಿ ಜಾಗ ದೂಸರಾ ಆದ್ಮಿ ಬೇಸ್ದೆ, ತಮ್ಮ ಜಾಗದಲ್ಲಿ ಅಂದರೆ ತಾವು ಹೋಗ್ಬೇಕಾದ ಸಂದರ್ಭದಲ್ಲಿ ಬೇರೆ ಯಾವುದಾರ ವ್ಯಕ್ತಿಯನ್ನು ಕಳಿಸ್ಬಿಟ್ರೆ. ಬ್ರಾಹ್ಮಣ, ಹಾಂ ಬೇಸತ್ತಾ, ಹಾಂ ಕಳಿಸ್ಬೋದು. ಉಸೆ ತೋ ಆದ್ಮಿ ಚಾಯಿ, ಅವನಿಗೆ ಮನುಷ್ಯ ಅಷ್ಟೇ ಬೇಕಾಗಿರೋದು. ಬಹುತ್ ಸೇ ಲೋಗ್ ಐಸಾ ಕರ್ತೆ, ಭಾಳಷ್ಟು ಜನ ಹೀಗೆ ಮಾಡ್ತಾರೆ. ಕುಂತಿ ಹೇಳ್ತಾಳೆ, ತೋ ಕ್ಯಾ ಯಹಾ ಆದ್ಮಿ ಬಿಕ್ತೆ ಬಿ ಹೈ, ಹಾಗಾದರೆ ಇಲ್ಲಿ ಜನನೂ ಮಾರಾಟವಾಗ್ತಾರ? ಬಿಕ್ನ ಅಂದರೆ ಮಾರಾಟವಾಗೋದು. ಬ್ರಾಹ್ಮಣ, ಹಾಂ ಬಹನ್ ಬಿಕ್ತೆ ಹೈ. ಕುಂತಿಗೆ ಹೇಳ್ತಾನೆ, ಹೌದು ಬಹನ್ ತಂಗಿ, ಇಲ್ಲಿ ಜನರು ಮಾರಾಟವಾಗ್ತಾರೆ. ಮೇರೆ ಪಾಸ್ ಧನ ನೈ, ನನ್ನ ಬಳಿ ಹಣ ಇಲ್ಲ. ಹೋತಾ ತೋ ಏಕ್ ಆದ್ಮಿ ಖರೀದ್ ಕರ್ ಬೇಜ್ ದೇತಾ, ನನ್ನ ಹತ್ರ ಹಣ ಇದ್ದಿದೆ, ಖರೀದಿ ಮಾಡಿ ಒಬ್ಬರನ್ನು ಕಳಿಸ್ಬಿಡುವೆ. ಬೇಜ್ ಅಂದರೆ ಕಳಿಸು. ಭೀಮ್ ಬಡಿ ಅಜೀಬ್ ನಗರಿ ಹೈ, ಇದೊಂದು ವಿಚಿತ್ರವಾದ ನಗರಿ. ಯಹಾ ಆದ್ಮಿ ಬಿಕ್ತೆ ಹೇ, ಇಲ್ಲಿ ಜನರು ಕೊಳ್ಳಲ್ಪಡ್ತಾರೆ. ಮಾಲೂಮ್ ಹೋತಾ ಹೈ ಯಹಾ ಕೆ ಆದ್ಮಿಯೋ ಮೇ ಆಪಸ್ ಮೇ ಪ್ರೇಮ್ ಅವ್ರ ಏಕತಾ ನೈ ಹೈ, ಮಾಲೂಮ್ ಅಂದರೆ ಗೊತ್ತಾಗುತ್ತೆ ಅಂತೇಳಿ. ಇಲ್ಲಿನ ನನಗೀಗ ಅರ್ಥ ಆಗ್ತಿದೆ, ಇಲ್ಲಿನ ಜನರ ನಡುವೆ ಆಪಸ್ ಅಂದರೆ ಪರಸ್ಪರ ಏನಿಲ್ಲ, ಪ್ರೇಮ್ ಇಲ್ಲ, ಏಕತೆ ಇಲ್ಲ ಅನ್ನೋ ಮಾತನ್ನು ಇಲ್ಲಿ ಭೀಮ ಹೇಳ್ತಾನೆ. ಕುಂತಿ ಹೇಳ್ತಾಳೆ, ಲೇಕಿನ್ ಏಸೆ ತುಮ್ ಕಬ್ ತಕ್ ಉಸ್ ರಾಕ್ಷಸ ಕಾ ಪೇಟ್ ಭರ್ತೆ ರಹೋಗೆ, ಎಲ್ಲಿವರೆಗೂ ಆ ರಾಕ್ಷಸನ ಹೊಟ್ಟೆ ತುಂಬಿಸ್ತಾ ಇರ್ತೀರಿ ಅಂತ ಕುಂತಿ ಕೇಳ್ತಾಳೆ. ಬ್ರಾಹ್ಮಣ ಹೇಳ್ತಾನೆ, ಏತೋ ಕೋಯಿ ಸೋಚ್ತಾ ಹಿ ನಹಿ, ಇದನ್ನು ಯಾರು ಸಹ ಸೋಚ್ ಅಂದರೆ ಯೋಚಿಸ್ತು, ಇದನ್ನು ಯಾರು ಸಹ ಯೋಚನೆ ಮಾಡಲ್ಲ. ಜಬ್ ಜಿಸ್ಕಿ ಬಾರಿ ಆತಿ ಹೈ ತಬಿ ಉಸೆ ಧ್ಯಾನ ಆತಾ ಹೈ, ಯಾರು ಸರ್ದಿ ಬರುತ್ತೆ ಆವಾಗ ಅವ್ರು ಮಾತ್ರ ಈ ಥರ ಗಮನ ವಹಿಸ್ತಾರೆ. ಬಸ್ ರೋಪಿಟ್ ಕರ್ ಕುछ ದಿನೋ ಮೇ ವಹ ಬಿ ಸಬ್ರ್ ಕರ್ ಲೇತಾ ಹೈ. ರೋಪಿಟ್ ಕರ್ ಅಂದರೆ ಇದೊಂದು ಮುಹಾವರೆ, ಇದರರ್ಥ ದುಃಖಿ ಕೆ ಸಮಯ ಮೇ ಸಮಯ ಕಾಟ್ನ ಅಂತೇಳಿ, ಕಷ್ಟ ಬಂದಾಗ ಸಮಯವನ್ನು ಕಳೆಯೋದು. ವಹ ಬಿ ಸಬ್ರ್ ಕರ್ ಲೇತಾ ಹೈ, ಸಬ್ರ್ ಅಂದರೆ ಸುಮ್ಮನೆ ಇರೋದು, ಹಾಗೆ ಅಳ್ತಾ ಸುಮ್ಮನಾಗ್ಬಿಡ್ತಾರೆ ಅಂತ. ಭೀಮ್ ಹೇಳ್ತಾನೆ, ಕಬ್ಸೆ ಐಸಾ ಹೋತಾ ಆ ರಹಾ ಹೈ, ಯಾವಾಗಲಿಂದ ಈಗ ಆಗ್ತಾ ಇದೆ? ಬ್ರಾಹ್ಮಣ ಹೇಳ್ತಾನೆ, ಪಿछले 40 ವರ್ಷೋं से, ಹಿಂದಿನ 40 ವರ್ಷಗಳಿಂದ. ಭೀಮ್ ಹಸ್ಕರ್ ನಗ್ತಾ, ಬಡೇ ಬಹದ್ದೂರ್ ಹೋ ತುಮ್ ಲೋಗ್, ನೀವು ಬಹಳ ಶೂರರಿದ್ದೀರಿ. ಅರೆ 40 ವರ್ಷೋं में कोई एक भी आदमी ऐसा नहीं पैदा हुआ, पैदा ಅಂದರೆ ಜನ್ಮ, 40 ವರ್ಷಗಳಿಂದ ಇಂಥ ವ್ಯಕ್ತಿ ಯಾರು ಕೂಡ ನಿಮ್ಮಲ್ಲಿ ಹುಟ್ಟಲಿಲ್ವಾ? ಜೋ ಉಸ್ ರಾಕ್ಷಸ್ ಕೋ ಪಾಠ ಪಡಾ ಸಕ್ತಾ ಹೋ, ಪಾಠ ಪಡಾನ ಅಂದರೆ ಸಬಕ್ ಸಿಖಾನ, ಬುದ್ಧಿ ಕಲಿಸು ಅಂತೇಳಿ. ಇದು ಕೂಡ ಮುಹಾವರೆ. 40 ವರ್ಷದಿಂದ ಹೀಗಿದಿರಲ್ಲ ನೀವು, ಆ ರಾಕ್ಷಸರಿಗೆ ಬುದ್ಧಿ ಕಲಿಸೋರು ಯಾರು ಕೂಡ 40 ವರ್ಷದಿಂದ ಹುಟ್ಟಲಿಲ್ವಾ? ಅಗರ್ ತುಮ್ ಹಿಮ್ಮತ್ ಕರೋ ತೋ ಉಸೆ ಮಾರ್ ಸಕ್ತೆ ಹೋ, ಹಿಮ್ಮತ್ ಅಂದರೆ ಧೈರ್ಯ, ನೀವು ಧೈರ್ಯ ಮಾಡಿದ್ರೆ ಅವನನ್ನು ಸಾಯಿಸ್ಬೋದು. ಕುಂತಿ, ಸುನೋ ಬಾಯಿ, ನೋಡು ತಮ್ಮ, ತುಮ್ ಚಿಂತಾ ಮತ್ ಕರೋ, ನೀನು ಚಿಂತೆ ಮಾಡಬೇಡ. ಊಟೋ ಖಾವೋ ಪೀವೋ, ತಿನ್ನು ಕುಡಿ, ಹೋಗು ಆರಾಮಾಗಿರೋ. ಜಾವೋ ಬಹನ್, ಹೋಗು ತಂಗಿ, ತುಮ್ ರಸೋಯಿ ಮೇ ಜಾವೋ, ರಸೋಯಿ ಅಂದರೆ ಅಡುಗೆ, ನೀನು ಅಡುಗೆ ಮನೆಗೆ ಹೋಗು, ಅಡುಗೆ ಮಾಡು. ಅವ್ರ ಬೇಟಿ ತುಮ್ ಅಪನ ಕಾಮ್ ದೇಕೋ, ಮಗಳೇ ನೀನು ನಿನ್ನ ಕೆಲಸ ಮಾಡು. ಕಲ್ ತುಮ್ ಮೇಸೆ ಕೋಯಿ ನಹಿ ಜಾಯೇಗ, ನಾಳೆ ನಿಮ್ಮಲ್ಲಿ ಯಾರು
ಹೋಗೋದಿಲ್ಲ. ಬ್ರಾಹ್ಮಣ ಕ್ಯಾ ಕ್ಯಾ ಕಹಾ ತುಮ್ನೆ ಬಹನ್, ಏನು ಹೇಳಿದೆ ತಂಗಿ ನೀನು? ಹಮ ಮೇಸೆ ಕೋಯಿ ನಹಿ ಜಾಯೇಗಾ, ನಮ್ಮಲ್ಲಿ ಯಾರೂ ಹೋಗಲ್ಲ. ಕುಂತಿ ಹಾಂ ತುಮ ಮೇಸೆ ಕೋಯಿ ನಹಿ ಜಾಯೇಗಾ, ನಿಮ್ಮಲ್ಲಿ ಯಾರೂ ಹೋಗಲ್ಲ. ಬ್ರಾಹ್ಮಣ ತೋ ಕೌನ್ ಜಾಯೇಗಾ, ಹಾಗಾದರೆ ಯಾರು ಹೋಗ್ತಾರೆ? ಕುಂತಿ ಮೇರಾ ಯಹ ಬೇಟಾ, ನನ್ನ ಈ ಮಗ. ಮೇರೆ ತೋ 5 ಬೇಟೆ ಏನಾ, ನನಗೆ 5 ಮಕ್ಕಳಲ್ವಾ. ಬ್ರಾಹ್ಮಣ ತತ್ಕಾಲ ತಕ್ಷಣ ನಹಿ ನಹಿ ಯಹ ನಹಿ ಹೋ ಸಕ್ತಾ, ತಕ್ಷಣ ಹೇಳ್ತಾನೆ ಇದು ಆಗೋದಿಲ್ಲ. ಹಮಾರಿ ಬಾರಿ ಹೋ ಅವರು ತುಮಾರ ಬೇಟಾ ಜಾಯೆ, ನಮ್ಮ ಸರ್ದಿ ಇದೆ ನಿಮ್ಮ ಮಗ ಹೋಗೋದಾ. ಕುಂತಿ ಅಬ್ ತುಮ್ ಚುಪ್ ರಹೋ, ಈಗ ನೀನು ಸುಮ್ಮನಿರೋ. ಕ್ಯೋ ಬೇಟಾ ತುಮ್ ತಯಾರು ಹೋನಾ, ಏನು ಮಗನೇ ನೀನು ತಯಾರಿದೆಯಲ್ವಾ. ಭೀಮ್ ಹೇಳ್ತಾನೆ ತಯಾರ್. ಮಾ ಅಮ್ಮ ಜಬ್ಸೆ ಬಕಾಸುರ್ ಕಾ ನಾಮ್ ಸುನಾ ಹೋ, ಆಗಿನಿಂದ ನಾನು ಬಕಾಸುರ್ನ ಹೆಸರು ಕೇಳಿದ್ದೀನಿ ಆವಾಗಲಿಂದ. ಮೇರಿ ಭುಜಾಯೇ, ನನ್ನ ಭುಜಗಳು ಫಡಕ್ ರಹಿ ಹೈ, ಫಡಕ್ ಅಂದರೆ ಅದುರು ಅಂದರೆ ಅಲಗಾಡು. ಮೇರೆ ನೇತ್ರ ಉಸೆ ದೇಖ್ನೆ ಕೋ ಉತಾವಲೆ ಹೋ ರಹೆ, ಮೇರೆ ನೇತ್ರ ನನ್ನ ಕಣ್ಣುಗಳು ಆತನ ನೋಡೋದಕ್ಕೆ ಕಾಯ್ತಾ ಇವೆ. ವಾಹ ಮಾ ಜहाँ हम रहे वहाँ बकासुर किसी को सता सकेगा, ಅಮ್ಮ ನಾವೆಲ್ಲಿರ್ತೀವಿ ಅಲ್ಲಿ ಬಕಾಸುರ್ ಯಾರನ್ನಾದರೂ ಸತಾಯಿಸಕ್ಕಾಗತ್ತಾ, ಹಿಂಸೆ ಕೊಡೋಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ. ಕುಂತಿ ಹೇಳ್ತಾಳೆ ತುಜಿಸೆ ಯಹಿ ಆಶಾ ತಿ ಬೇಟಾ, ನನಗೆ ನೀನು ಇದೇ ಮಾತು ಹೇಳ್ತೀಯ ಅನ್ನೋಂಥ ಆಸೆ ಇತ್ತು. ಬ್ರಾಹ್ಮಣಿಗೆ ಹೇಳ್ತಾಳೆ ಸುನಾ ಬಹನ್, ಕೇಳ್ದ ತಂಗಿ, ಅಬ್ ತುಮ್ ರೋನಾ ಚೋಡ್ಕರ್ ಖುಷಿ ಖುಷಿ ಕಾಮೆ ಲಗ್ ಜಾವೋ, ಈಗ ನೀನು ಅಳೋದು ಬಿಟ್ಟು ಖುಷಿ ಖುಷಿಯಿಂದ ಕೆಲಸ ಮಾಡವ. ಬ್ರಾಹ್ಮಣಿ ನಹಿ ನಹಿ ಬಹನ್, ಇಲ್ಲ ತಂಗಿ, ಈಗ ಕೈಸೆ ಹೋ ಸಕ್ತಾ, ಇದು ಹೇಗೆ ಸಾಧ್ಯ, ಇದು ಹೇಗಾಗುತ್ತೆ. ಯತೋ ಪಾಪ ಹೇ, ಇದೊಂದು ಪಾಪ ಅಂದರೆ ಕೆಟ್ಟ ಕೆಲಸ. ತುಮ್ ಹಮೆ ಅಂತೇಳಿ ಹೇಳ್ತಾಳೆ. ತಕ್ಷಣ ಕುಂತಿ ಹೇಳ್ತಾಳೆ ಓಹೋ ಮೇರೆ ಬೇಟೆ ಕಿ ಬಾತ್ ಸುನಿ, ನನ್ನ ಮಗನ ಮಾತನ್ನು ಕೇಳಿದೆ ಅಲ್ವಾ. ವಹ ಬಡಾ ವೀರ ಹೈ, ಅವನು ಭಾಳ ವೀರನು. ಕ್ಯಾ ಪತಾ ರಾಕ್ಷಸ ಕೋ ಮಾರ್ ಡಾಲೆ, ಯಾರಿಗೆ ಗೊತ್ತು ಅವನು ರಾಕ್ಷಸನಿಗೆ ಸಾಯಿಸ್ಬಿಟ್ರೆ. ಬ್ರಾಹ್ಮಣ ಹೇಳ್ತಾನೆ ರಾಕ್ಷಸ ಕೋ ಮಾರ್ ಡಾಲೆ, ರಾಕ್ಷಸನ ಸಾಯಿಸ್ತಾನಾ. ಬಾತು ತೋ ತುಮಾರಿ ಬಹನ್ ಪ್ರಿಯ ಲಗ್ತಿ, ನಿನ್ನ ಮಾತು ಕೇಳೋದಕ್ಕೆ ತುಂಬಾ ಪ್ರಿಯವಾಗಿದೆ, ಇಷ್ಟವಾಗ್ತಿದೆ. ಬ್ರಾಹ್ಮಣಿ ತುಮಾರ ದಿಲ್ ಬಹುತ್ ಬಡಾ ಹೈ ಬಹನ್, ನಿನ್ನ ಹೃದಯ ಬಹಳನೇ ದೊಡ್ಡದು. ಭಗವಾನ್ ತುಮಾರೆ ಬೇಟೆಗೆ ರಕ್ಷಾ ಕರೆಗ, ಭಗವಂತ ನಿನ್ನ ಮಗನನ್ನು ರಕ್ಷಿಸಲಿ ಅಂತ ಬ್ರಾಹ್ಮಣ ಬೇಡ್ಕೊಳ್ತಾನೆ. ಲಡ್ಕಿ ಹೇಳ್ತಾಳೆ ಬೂವಾ ತುಮ್ ಕಿತನಿ ಹಚ್ಚಿವೋ, ಅತ್ತೆ ನೀನೆಷ್ಟು ಒಳ್ಳೆಯಳು. ಬೂವಾ ಅಂದರೆ ಅತ್ತೆ ಇಲ್ಲಿ, ಟೀಕೆ. ಕುಂತಿ ಹಸ್ತಿ ಹುಯಿ, ಕುಂತಿ ನಗ್ತಾ ಪಗ್ಲಿ ಅಂದರೆ ಹುಚ್ಚಿ. ಜಾ ರಸೋಯಿ ಮೇ ಮಾಕಿ ಮದದ್ ಕರೋ, ಹೋಗು ಅಮ್ಮನಿಗೆ ಸಹಾಯ ಮಾಡು. ಅವ್ರು ಭೀಮ್ ತೂ ಜಾ ಕಲ್ಕಿ ತಯಾರಿ ಕರ್, ನೀನು ಹೋಗು ನಾಳೆ ತಯಾರಿಯ ಮಾಡ್ಕೋ. ಭೀಮ್ ಹೇಳ್ತಾನೆ ಚಲೋ ಮಾ ನಡಿಯಮ್ಮ. ವೇ ತೀನೋ ಏಕ್ ಓರ್ ಅಂದರ್ ತಥಾ, ಭೀಮ್ ಅವ್ರು ಕುಂತಿ ದೂಸರಿ ಓರ್, ಅವ್ರು 3 ಜನ ಒಂದು ಕಡೆ ಹೋದರೆ ಭೀಮಾ ಮತ್ತು ಕುಂತಿ ಅಮ್ಮ ಇಬ್ಬರೂ ಸಹ ದೂಸರಿ ಓರ್ ಬಾಹರ್ ಜಾತೆ ಪರದಾಗಿರ್ತಾರೆ, ಇನ್ನೊಂದು ಕಡೆಗೆ ಹೋಗ್ತಾರೆ, ಪರದೆ ಇಳಿಯುತ್ತೆ. ಈಗ ದೃಶ್ಯ 2, ಟೀಕೆ. ಮಂಚ್ ಪರ್ ಜಂಗಲ್ ಕಾ ದೃಶ್ಯ, ಮಂಚ್ ಅಂದರೆ ವೇದಿಕೆ ಮೇಲೆ, ಜಂಗಲ್ ಅಂದರೆ ಕಾಡಿನ ದೃಶ್ಯ. ಬಕಾಸುರ್ ಕಾ ಮಕಾನ್ ದಿಕಾಯಿ ದೇತಾ ಹೈ, ಬಕಾಸುರ್ನ ಮನೆ ಕಾಣಿಸುತ್ತೆ. ಕಿಲೆ ಜೈಸಾ, ಕಿಲೆ ಅಂದರೆ ಕೋಟೆ. ಪರ್ದಾ ಉಠನೆ ಪರ್ ಭೀಮ್ ಮಸ್ತಿ ಮೇ ಇದರ್ ಉದರ್ ಘೂಮ್ತೆ ದಿಕಾಯಿ ದೇತಾ, ಪರ್ದಾ ಅಂದರೆ ತೆರೆ ಮೇಲೆ ಭೀಮ ಆಚೆ ಈಚೆ ಓಡಾಡೋದು ಕಾಣಿಸುತ್ತೆ. ಇದರ್ ಉದರ್ ಅಂದರೆ ಆಚೆ ಈಚೆ, ಘೂಮ್ ಅಂದರೆ ಸುತ್ತಾಡು. ಭೀಮ್ ಚಿಲ್ಲಾರಾಯ್, ಭೀಮ ಏನು ಮಾಡ್ತಿದ್ದಾನೆ, ಕಿರಿಸ್ಕೋತಾ ಇದ್ದಾನೆ, ಜೋರಾಗಿ ಕೂಗ್ಕೋತಾ ಇದ್ದಾನೆ. ಅವ್ರು ಬೀಚ್ ಮೇ ಅನ್ನಕ್ಕೆ ಮುಟ್ಟೆ, ಬೀಚ್ ಅಂದರೆ ಮಧ್ಯದಲ್ಲಿ ಅನ್ನದ ಮುಟ್ಟೆ ಅಂದರೆ ಮುಷ್ಟಿ. ಬರ್ಕರ್ ಫಾಂಗ್ತಾ ರಹ, ಬರ್ಕರ್ ಫಾಂಕ್ ಅಂದರೆ ನುಂಗ್ತಾ ಇದ್ದಾನೆ. ಆ ಗುಹೆ ಹತ್ರ ಭೀಮ ಇದ್ದಾನೆ, ಕೂಗ್ತಾ ಇದ್ದಾನೆ ಓ ಹೋ ಅಂಥೇಳಿ. ಹಸನ ಅಂದರೆ ನಗ್ತಾ ಇರ್ತಾನೆ, ಅದೇ ರೀತಿಯಾಗಿ ಓ ಅಂಥೇಳಿ ಕೂಗ್ತಾ ಇರ್ತಾನೆ. 2 ಕ್ಷಣ ಬಾದ್ ಬಕಾಸುರ್ ಮಕಾನ್ಸೆ ಜಾಂಗ್ತಾ, 2 ಕ್ಷಣ ಆದ ನಂತರ ಬಕಾಸುರು ತನ್ನ ಮನೆಯಿಂದ, ತನ್ನ ಗುಹೆ ಅಂತಿರುವ ಮನೆಯಿಂದ, ಕೋಟೆ ಅಂತಿರುವ ಮನೆಯಿಂದ ಆಚೆ ನೋಡ್ತಾನೆ. ಜಾಂಕ್ ಅಂದರೆ ಇಣುಕು. ಬಕಾಸುರ್ ಇಸ್ ಆದ್ಮಿನೇ ಶೋರ್ ಮಚಾಯ, ಈ ಮನುಷ್ಯ ಶೋರ್ ಅಂದರೆ ಗಲಾಟೆ, ಸದ್ದು ಮಾಡೋದನ್ನ. ಬಡ ಅಜೀಬ್ ಆದ್ಮಿ, ಭಾಳ ವಿಚಿತ್ರ ಮನುಷ್ಯ ಇದ್ದಾನೆ ಇವನು. ಡರ್ನೇಕೆ ಬಜಾಯ್ ಹಸ್ತಾ ಹೇ, ಡರ್ ಅಂದರೆ ಎದುರೋದು ಬಿಟ್ಟು ನಗಾಡ್ತವನೇ. ದೇಖ್ತಾ ಹೂँ ಕೌನ್ ಹೈ ವಹ, ಇವನು ಯಾರಿದ್ದಾನೆ ನೋಡ್ತೀನಿ. ಭೀಮ್ ಹೇಳ್ತಾನೆ ಅನ್ನ ಕಾಕರ, ಅನ್ನವನ್ನು ತಿಂತ ಭೀಮ ಹೇಳ್ತಾನೆ ಆಹಾ ಲಾ ಖಾನಾಕ ಗಾನಾಗ ಅಂತೇಳಿ ಹಾಡನ್ನು ಹೇಳ್ತಾ ತಿಂತಾ ಇದ್ದಾನೆ. ಬಕಾಸುರ್ ಏ ತೂ ಕೌನ್ ಹೈ, ಏಯ್ ನೀ ಯಾರು. ಕೋಯಿ ಜವಾಬ್ನ ಇದೆ, ಉತ್ತರ ಕೊಡೋದಿಲ್ಲ. ತೋ ವಹ ಸಾಮ್ನೆ ಆತಾ ಹೈ, ಸಾಮ್ನೆ ಅಂದರೆ ಆತ ಎದುರುಗಡೆನೆ ಬರ್ತಾನೆ. ಏ ಗಧೆ, ಏ ಕತ್ತೆ, ಮೇ ತುಜಸೆ ಪೂಜ್ತಾ ಹೂँ, ನಾನು ನಿನಗೆ ಕೇಳ್ತಿರೋದು. ತೂ ಕೌನ್ ಹೈ, ನೀನು ಯಾರು. ಕೋಯಿ ಉತ್ತರ ನಹಿ, ಯಾವುದೇ ಉತ್ತರ ಕೊಡಲ್ಲ. ಅರೆ ದುಷ್ಟ ಸುನ್ತಾ ನಹಿ, ನಿನಗೆ ಕೇಳಿಸ್ಕೊತಾ ಇಲ್ವಾ. ಭೀಮ ಉಸಿ ಥರ ಚಿಲ್ಲಾತಾ ಹುವಾ ಘೂಮ್ತಾ ರಹತಾ ಹೈ, ಭೀಮ ಅದೇ ರೀತಿಯಾಗಿ ಕೂಗ್ತಾ ಸುತ್ತಾಡ್ತಿರ್ತಾನೆ. ಅರೆ ಬದ್ಮಾಶ್ ಅಂತಲೂ ಹೇಳ್ತಾರೆ ರಾಕ್ಷಸ. ಕ್ಯಾ ತೂನೆ ಬಕಾಸುರ್ ಕಾ ನಾಮ್ ನಹಿ ಸುನಾ, ನೀನು ಬಕಾಸುರ್ನ ಹೆಸರು ಕೇಳಿಲ್ವಾ. ಭೀಮ್ ಹೇಳ್ತಾನೆ ಏಕ್ದಮ್, ಒಂದೇ ಸಲ. ಬಕಾಸುರ್
ಕಹಾ ಹೈ ಬಕಾಸುರ್, ಎಲ್ಲಿದ್ದಾನೆ ಬಕಾಸುರ? ಬಕಾಸುರ್ ಮೇ ಹೂ ಬಕಾಸುರ್, ನಾನೇ ಬಕಾಸುರ ಅಂತ ಬಕಾಸುರ ಹೇಳ್ತಾನೆ. ಅಬು ಬತಾ ತು ಮೇರಾ ಭೋಜನ್ ಕ್ಯೋ ಖಾ ರಹಾ ಹೈ, ನೀನು ನನ್ನ ಊಟವನ್ನು ಯಾಕೆ ತಿಂತಾ ಇದೀಯಾ? ಭೀಮ ತೋ ತೂ ಹೈ ಬಕಾಸುರ್, ಓ ನೀನ ಬಕಾಸುರ, ಬಡ ಜೂಟ ಹೈ, ನೀನು ಭಾಳ ಸುಳ್ಳುಗಾರ ಇದೆಯಾ? ಬೇ ತೂ ನೀನು ಸುಳ್ಳುಗಾರ ಇದೆಯಪ್ಪ, ಮುಜೆ ಬೆಹಕತಾ ಹೈ, ನನಗೆ ನೀನು ಮೋಸ ಮಾಡ್ತೀಯಾ? ಅಬೇ ತೂ ತೋ ಭೈಂಸ್ ಜೈಸಾ ಹೈ, ನೀನು ಕೋಣ ಇದ್ದಂಗಿದೆಯಾ ನೀನು? ಬಕಾಸುರ್ ಜಬಾನ್ ಸಂಭಾಲ್ ಕರ್ ಬೋಲ್, ಅಂದರೆ ಸರಿಯಾಗಿ ಮಾತಾಡು, ನಾಲ್ಗೆ ಬಿಗಿಡ್ದು ಮಾತಾಡು ಅಂತ ಹೇಳ್ತಾರೆ, ಸರಿಯಾಗಿ ಮಾತಾಡು ಅಂತ ಹೇಳ್ದ. ತು ಬಕಾಸುರ್ ಸೇ ಬಾತೆ ಕರಾಯ್, ನೀನು ಮಾತಾಡ್ತಿರೋದು ಬಕಾಸುರ್ನಿಂದ, ಸರಿಯಾಗಿ ಮಾತಾಡು. ಮೇರಿ ಭೈಂಸೆ ಕಹಾಯ್, ನನ್ನ ಎಮ್ಮೆಗಳೆಲ್ಲವೇ ಅಂತೇಳಿ ಬಕಾಸುರು ಭೀಮನಿಗೆ ಕೇಳ್ತಾನೆ. ಭೀಮ್ ಹೇಳ್ತಾನೆ, ಏಕ್ ತೋ ತೂ ಹೈ, ಒಂದು ನೀನಾಗಿದೆಯಾ, ಏಕ್ ಮುಜೆ ಸಮಜ್ಲೆ, ಇನ್ನೊಂದು ನಾನು ಅನ್ಕೋ. ಅಟ್ಟಹಾಸ್ ಮತ್ತು ಜೋರಾಗಿ ನಗಾಡ್ತಾನೆ. ಬಕಾಸುರ್ ಹೇಳ್ತಾನೆ, ಓ ದುಷ್ಟ, ಏ ದುಷ್ಟ, ತೂ ಏಸಾ ಏಸೆ ನಹಿ ಮಾನೇಗ, ನೀನು ಈ ರೀತಿಯಾಗಿ ನನ್ನ ಮಾತನ್ನು ಕೇಳಲ್ಲ. ಮೇ ಬಿ ತುಜೆ ಪಾನಿ ಪಿಲಾತಾ ಹೂँ, ಈಗಲೇ ನಾನು ನಿನಗೆ ನೀರು ಕುಡಿಸ್ತೀನಿ. ಪಾನಿ ಪಿಲಾನ ಅಂದರೆ ಮುಹಾವರೆ, ಅದರ ಅರ್ಥ ಏನಪ್ಪ ಅಂದರೆ सबक सिखाना। हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए। तो चबा गया तो बकासुर ना कहा ना, ಆತೋ ಎಲ್ಲವನ್ನ ತಿನ್ನಲಿಲ್ಲ, ಸಾಬೂತ್ ಅಂದರೆ ಎಲ್ಲವನ್ನ ತಿಂದಾಕಲಿಲ್ಲ, ನನಗೆ ಬಕಾಸುರ ಅಂತ ಹೇಳಬೇಡ ಅಂತ ಹೇಳ್ತಾನೆ. ಭೀಮ್ ಹೇಳ್ತಾನೆ, ಆನೆಕೋ ಕ್ಯಾ ಹೈ, ಬರೋದೇನೋ, ಲೇ ತಗೋ, ಕುಸ್ತಿ ಲಡೆಗ, ಕುಸ್ತಿ ಆಡ್ತೀಯಾ, ಲಡ್ ಬಾ, ಜಗಳ ಆಡ. ಲಡ್ ಅಂದರೆ ಲಡಾಯಿ, ಜಗಳ. ದೋನೋ ಕುಸ್ತಿ ಲಡ್ತೆ, ಇಬ್ಬರು ಕುಸ್ತಿ ಆಡ್ತಾರೆ. ಶೋರ್ ಮತ್ಕರ್, ಶಬ್ದ ಮಾಡಬೇಡ. ಅಬು ಬೋಲ್ ದಬಾವು ಗಲಾಟೆ ಮಾಡಬೇಡ, ಈಗ ನೀನು ಕುತ್ತಿಗೆ ಇಸಕ್ಲಾ, ಗಲ ಅಂದರೆ ಕುತ್ತಿಗೆ. ಬಕಾಸೂರ್ ಚೀಕ್ತಾ ಹೈ, ಬಕಾಸೂರ್ನ ಅವನ ಕುತ್ತಿಗೆನಿಗೆ ಬಿಗೆ ಹಿಡಿದಾಗ ಬಕಾಸೂರ್ ಜೋರಾಗಿ ಚೀಕ್ ಅಂದರೆ ಕಿರುಚ್ಕೋತಾನೆ. ಚೀಕ್ತಾ ಕ್ಯೋ ಹೈ ಬೇ, ಯಾಕೋ ಕಿರುಚ್ಕೋತೀಯಾ ಅಂಥೇಳಿ ಭೀಮ ಹೇಳ್ತಾನೆ. 40 ಸಾಲ್ ಸೆ ಅಂದರೆ 40 ವರ್ಷಗಳಿಂದ ಏಕ್ ಆದ್ಮಿ ದೋ ಬೈಸೆ, ಒಬ್ಬ ಮನುಷ್ಯ 2 ಎಮ್ಮೆ, ಏಕ್ ಗಾಡಿ ಅನ್ನು, ಒಂದು ಗಾಡಿ ಅನ್ನ, ರೋಜ್ ಖಾ ರಹಾ ಹೈ, ದಿನ ತಿಂತಾ ಇದೆಯಾ. ಕಹಾ ಹೈ ಸಬ್, ಎಲ್ಲ ಎಲ್ಲಿದ್ದಾವೆ, ನಿಕಾಲ್ ತೆಗಿ ಆಚೆ, ಮಾರ್ತಾ ಹೈ ಹೊಡಿತಾನೆ. ಅಬೇ ಸುನ್ತಾ ಹೈ, ಕೇಳಿಸ್ಕೊಳ್ತಿದ್ಯಾ, ಬಕ್ ಚೀಕ್ತಾ ಹೈ, ಅವನು ಜೋರಾಗಿ ಕಿರಿಸ್ತಾನೆ. ಭೀಮ ಅಟ್ಟಹಾಸ್ ಕರ್ತಾ ಹೈ, ಭೀಮ ಜೋರಾಗಿ ನಗುತ್ತಾನೆ. ಅಬೇ ಚೀಕ್ತಾ ಕ್ಯೋ ಹೈ, ಯಾಕೆ ಕಿರಿಸ್ಕೊತಿದ್ಯಾ. ಚುಪ್ ರಹ, ಸುಮ್ಮನೆ ಇರು. ಮೇ ಕಹತಾ ಹೂँ ಚುಪ್ ರಹ, ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಇರು. ಅಬೇ ಸುನ್ತಾ ನಹಿ, ಕೇಳಿಸ್ಕೊಳ್ತಿಲ್ಲ ನೀನು. ಬಕ್ ಚೀಕ್ತಾ ಹೈ, ಆದರೂ ಬಕಾಸುರ ಕಿರಿಸ್ಕೊತಾನೆ. ಬಡ ಜೋರ್ ಲಗಾತಾ ಹೈ, ಬಹಳ ಜೋರಾಗಿ ಅವನಿಗೆ ಹೊಡೆಯೋಕ್ಕೆ ಹೋಗ್ತಾನೆ. ಅವರು ಉಸ್ಕಿ ಆಂಕೆ ಫಟ್ ಜಾತಿ ಹೈ, ಭೀಮ ಅವನಿಗೆ ಜೋರಾಗಿ ಹೊಡಿತಾನೆ, ಅವನ ಕಣ್ಣುಗಳು ಒಡೆದೋಯ್ತವೆ ಬಕಾಸುರಂದು. ತೋಲೆ ಜೋರ್ ಸೆ ಧರ್ತಿ ಪರ್ ಪಟಕ್ತಾ ಹೈ, ಜೋರಾಗಿ, ಧರ್ತಿ ಅಂದರೆ ಭೂಮಿ ಮೇಲೆ ಬೀಳಿಸ್ತಾನೆ. ಪಟಕ್ ಅಂದರೆ ಬೀಳಿಸು. ಅಭಿ ತೇರೆ ದೋ ಟುಕಡೆ ಕಿಯೇ ದೇತಾ ಹೂँ, ಈಗಲೇ ನಿನ್ನನ್ನು 2 ಭಾಗ ಮಾಡ್ತೀನಿ. ಟುಕಡ ಅಂದರೆ ಭಾಗ. ಚೀರ್ ದೇತಾ ಹೈ, ಅವನನ್ನು ಸಿಗದು ಬಿಡ್ತಾನೆ. ಈಗ ಭಯಂಕರ ಚೀಕೆ ಸಾತ್, ಒಂದು ಭಯಂಕರವಾದ ಚೀಕ್ ಅಂದರೆ ಕಿರುಚಾಟ, ಕೂಗಾಟದಿಂದ ರಾಕ್ಷಸ ಮರ್ಜಾತೆ, ರಾಕ್ಷಸ ಸತ್ತೋಯ್ತಾನೆ. ಭೀಮ ಅಟ್ಟಹಾಸ್ ಕರ್ತಾ ಹೈ, ಭೀಮ ಮತ್ತೆ ಯಥಾಸ್ಥಿತಿ ನಗ್ತಾನೆ ಜೋರಾಗಿ. ಮರ್ಗಯ ಸತ್ತ, ಚೀಟಿಗೆ ತರಹ ಮರ್ಗಯ, ಇರುವೆ ಥರ ಸತ್ತ ಅಂತೇಳಿ ಹೇಳ್ತಾನೆ. ವಹ ಬೇಟಾ, ವಹ ಮಗನೇ. ಉಸಿ ಸಮಯ ಬಡೆ ಜೋರ್ ಕಾ ಶೋರ್ ಉಟ್ತಾ, ಇದೇ ಸಮಯದಲ್ಲಿ ಭಾಳ ಜೋರಾಗಿ ಗಲಾಟೆ ಆಗುತ್ತೆ. ಶೋರ್ ಅಂದರೆ ಗಲಾಟೆ, ಸದ್ದು ಆಗುತ್ತೆ. ರಾಕ್ಷಸ ಲೋಗ್ ದೌಡ್ಕರ್ ಆತೆ, ರಾಕ್ಷಸ ಜನ ಓಡ್ ಬರ್ತಾರೆ. ಕಾಮ್ತೆ ಭೀಮ್ ಕೋ ದೇಖ್ತೆ, ಎದುರ್ತಾ ಭೀಮನ್ನು ನೋಡ್ತಾರೆ. ಕಾಂಪ್ ಅಂದರೆ ಕಂಪಿಸು, ಹೆದರು ಅಂತ. ಭೀಮ್, ಓ ತುಮ್ ಬಕಾಸುರ್ ಕೆ ಸಿಪಾಯಿ, ಓ ನೀವ ಬಕಾಸುರನ ಸಿಪಾಯಿಗಳು, ಖಬರ್ದಾರ್, ಹುಷಾರ್ ನಿಮಗೆ. ಜೋ ಅಬ್ ಶರಾರತ್ ಕಿ, ಈಗ ನೀವೇನಾದರೂ ದುಷ್ಟ ಕೆಲಸ, ಕೆಟ್ಟ ಕೆಲಸ ನೀವೇನಾರು ಮಾಡಿದ್ರೆ ನಿಮಗೆ ಹುಷಾರ್. ರನ ಓತೋ ರಹೋ, ಇರೋಂಗಿದ್ರೆ ಇರ್ರಿ. ಪರ್ ಗಾಂವ್ ವಾಲೋಕೋ ತಂಗ್ ನ ಕರ್ನಾ, ತಂಗ್ ಅಂದರೆ ನೋವು, ಹಳ್ಳಿಯವರಿಗೆ ನೋವು ಕೊಡಬೇಡಿ. ಸಂಜೆ ಕೇಳಿಸ್ತಾ. ಜಾವೋ ಭಾಗೋ, ಹೋಗಿ ಓಡಿ. ಲೇ ಜಾವೋ ಇಸ್ ಲಾಶ್ಕೋ, ತಗೊಂಡೋಗಿ ಹೆಣವನ್ನು. ಲಾಶ್ ಅಂದರೆ ಹೆಣ. ಕಿಸಿಕಿ ಬೋಲ್ ನಹಿ ನಿಕಲ್ತಿ, ಯಾರಿಗೂ ಬಾಯಿ ಬರೋದಿಲ್ಲ ಅಂದರೆ ಯಾರನ್ನೂ ಮಾತಾಡಲ್ಲ, ಹೆದರ್ತಾರೆ. ಸಬಿ ಭಯಾತೂರ್ ಕಡೆ ಇರತ್ತೆ, ಎಲ್ಲ ಎದ್ರುಕೊಂಡು ಅಲ್ಲೇ ನಿಂತಿರ್ತಾರೆ. ಅಬೇ ಸುನ್ತೆ ನಹಿ, ಕೇಳಿಸ್ಕೊಳ್ತಿಲ್ವ ನೀವು. ಲಾಶ್ಕೋ ಉಟಾಕರ್, ಹೆಣವನ್ನು ಎತ್ಕೊಂಡು ನಗರಿಕೆ ದರ್ವಾಜೆ ಪರ್ ರಖ್ ದೋ, ನಗರದ ಬಾಗಿಲ ಬಡಿ. ಜಿಸೆ ಸಬ್ ಗಾಂವ್ ವಾಲೆ ದೇಖ್ಲೆ, ಅದನ್ನು ಇಡೀ ಊರವ್ರು ನೋಡಲಿ. ಒಬ್ಬ ರಾಕ್ಷಸ ಹೇಳ್ತಾನೆ. ಹಕ್ಲಾತೆ ಹುಯೆ, ಹಕ್ಲಾತೆ ಅಂದರೆ ತೊದಲು ನುಡಿಯುತ್ತಾ, ಮಾತನ್ನು ನಿಲ್ಲಿಸಿ ಹೇಳ್ತಾ. ಜಿ ಅಚ್ಚಾ, ಜಿ ಸರಿ. ಭೀಮ್ ಹೇಳ್ತಾನೆ, ಅವ್ರ ಆದ್ಮಿಯಂಕೋ ಮತ್ ಖಾನಾ, ಮತ್ತೆ ಮನುಷ್ಯರನ್ನ ತಿನ್ನಬೇಡಿ. ಸಬಿ ರಾಕ್ಷಸ್ ಜಿ
ನಹಿ, ಇಲ್ಲ ಇಲ್ಲ ತಿನ್ನಲ್ಲ. ಎಲ್ಲ ರಾಕ್ಷಸರು ಹೇಳ್ತಾರೆ. ಭೀಮ್ ಹೇಳ್ತಾನೆ, ಚಲೋ ಲೇ ಚಲೋ ಉಟಾಕರ್, ತಗೊಂಡು ಹೊರಡಿ. ವೇ ಡರ್ತೆ ಲಾಶ್ ಉಟಾಕರ್ ಜಾತೆ, ಹೆದರ್ಕೊಂಡು ಆ ರಾಕ್ಷಸನ ಬಕಾಸುರನ ಹೆಣವನ್ನು ತಗೊಂಡು ಹೋಯ್ತಾರೆ. ಭೀಮ್ ಅನ್ನಕ್ಕೆ ಫಾಂಕೆ ಅಂದರೆ ಅವನ್ನ ನುಂಗ್ತಾನೆ. ತುಂಬ ತುಂಬ್ಕೊಂಡು ಕೈ ತುಂಬ ತುಂಬಿಕೊಂಡು ನುಂಗ್ತಾ ಹೋಗ್ತಾನೆ. ಮಾರ್ತಾ ಹೋ ಅವನಿಗೆ ಪೀಚೆ ಜಾತಾಯಿ, ಅವ್ರ ಹಿಂದೆ ಹೋಗ್ತಾನೆ. ಪರದಾಗಿರ್ತಾಯಿ. ನಾಟಕದ ಪರದೆ ಇಳಿಯುತ್ತೆ. ಟೀಕೆ ತೆರೆ ಮುಗಿಯುತ್ತೆ ಇಲ್ಲಿಗೆ. ಮಕ್ಕಳೇ, ಈ ಪಾಠದಲ್ಲಿ ಮೊಹಾರೆ ಬಂದಿದ್ದು. ಮೊಹಾರೆನ ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಪಾನಿ ಪಿಲಾನ ಅಂದರೆ ಸಬಕ್ ಸಿಖಾನ ಅಂದರೆ ಬುದ್ಧಿ ಕಲಿಸೋದು ಇದರರ್ಥ. ಹಿಮ್ಮತ್ ನಹಾರನ ಅಂದರೆ ಅಟಲ್ ರಹನ, ಧೃತಿಗೆಡೋದಲ್ಲ, ಹೆದರದೇ ಇರೋದು ಅನ್ನೋದು ಇದರರ್ಥ. ಭಾಗ್ಯ ಫೂಟ್ನ ಅಂದರೆ ಬೂರಾ ಹೋನ ಅಂದರೆ ಕೆಟ್ಟದ್ದಾಗೋದು ಅಂತೇಳಿ. ಬಬುಲಾ ಹೋನ ಅಂದರೆ ಕ್ರೋಧಿತ್ ಹೋನ ಅಂದರೆ ಕೋಪ ಮಾಡ್ಕೊಳ್ಳೋದು. ರೋಪ್ ಪೀಟ್ನ ಅನ್ನೋದು ಬಂದಿತ್ತು. ದುಃಖಸೆ ಸಮಯ ಕಾಟ್ನ. ರೋಪ್ ಪೀಟ್ನ ಅಂದರೆ ನೋವಿನಿಂದ ಸಮಯವನ್ನು ಕಳೆಯೋದು ಅಂತೇಳಿ. ಮಕ್ಕಳ, ಇಲ್ಲಿವರೆಗೂ ನನ್ನ ಚಾನಲ್ಗೆ ಬಂದು ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. अभी तक मेरे चैनल पर आकर इस चैनल के वीडियो को देखने के लिए आप सभी को मैं धन्यवाद समर्पित करता हूँ.